Dear friends, welcome to Inquest. ಈ ಒಂದು ತರಗತಿಯಲ್ಲಿ ನಾವು 28 ಡಿಸೆಂಬರ್ 2021 ಪ್ರಚಲಿತ ಘಟನೆಗಳ ಪಾರ್ಟ್ 2 ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಸೊ ಒಂದು ಚೇಂಜ್ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಇಷ್ಟ ದಿನ ಕಂಟೆಂಟ್ ವಾಸ್ ಓನ್ಲಿ ಇನ್ ಇಂಗ್ಲಿಷ್, ಇನ್ ಮುಂದೆ ಕಂಟೆಂಟ್ ವಿಲ್ ಬಿ ಇನ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಸೊ ಈ ಎಲ್ಲ ಕಂಟೆಂಟ್ಸ್ ನ ನಾವು ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಟಿಎಬಿ ಮತ್ತೆ ಗವರ್ನಮೆಂಟ್ ವೆಬ್ಸೈಟ್ಸ್ ಇಂದ ಸೋರ್ಸ್ ಮಾಡ್ಕೊಂಡಿರ್ತೇವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಶನ್ ನಿಮಗೆ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಸ್ ಕೂಡ ಕೊಟ್ಟಿರ್ತೀವಿ. ಸೊ ದೋಸ್ ಹೂ ಪಾರ್ಟಿಸಿಪೇಟ್ ಹಿಯರ್ ಅಂಡ್ ಗಿವ್ ಕರೆಕ್ಟ್ ಆನ್ಸರ್ಸ್, ವಿ ಗೋಯಿಂಗ್ ಟು ಅಕ್ನಾಲೇಜ್ ದೇರ್ ನೇಮ್ಸ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಶನ್. ಸೊ ಈ ಎಲ್ಲಾ ಚಟುವಟಿಕೆಗಳು ನಿಮಗೆ UPSC, KPSC, ಗ್ರೂಪ್ ಸಿ, PSI ಮತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಹಾಗಿದ್ರೆ ಪಾರ್ಟ್ 2 ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ಸ್ ಯಾವ್ದ್ಯಾವ್ದು ಅಂದ್ರೆ ಆರ್ಟಿಕಲ್ ನಂಬರ್ 1 ಈಸ್ ರಿಲೇಟೆಡ್ ಟು ಪ್ರಾಜೆಕ್ಟ್ 15B ಗೆ ಸಂಬಂಧಪಟ್ಟ ಒಂದು ಆರ್ಟಿಕಲ್ ಆಗಿರುತ್ತೆ. ಈ ಪ್ರಾಜೆಕ್ಟ್ 15B ಅಲ್ಲಿ ಇಂಡಿಯನ್ ನೇವಲ್ ಶಿಪ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಇಂಡಿಯನ್ ನೇವಲ್ ಶಿಪ್ಸ್ ಅಲ್ಲಿ ಒಂದಾಗಿರ್ತಕ್ಕಂಥ ಮರ್ಮುಗೋವಾದು ಟ್ರಯಲ್ಸ್ ನೆನ್ನೆ ನಡೆದಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆರ್ಟಿಕಲ್ ನಂಬರ್ 2 ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್ ಅಂದ್ರೆ ನಿಯಂತ್ರಿತ ವೈಮಾನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೀವಿ. ಸೊ ವಿಮಾನದಿಂದ ಒಂದು ಪರ್ಟಿಕ್ಯುಲರ್ ಟಾರ್ಗೆಟ್ಗೆ ವಸ್ತುಗಳನ್ನ ರೀಚ್ ಮಾಡಿಸ್ತಕ್ಕಂಥ ಕಾನ್ಸೆಪ್ಟ್ ನ ವಿ ಕಾಲ್ ಇಟ್ ಆಸ್ ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್. ಇದು ಕೂಡ ಟೆಸ್ಟ್ ಆಗಿರುತ್ತೆ. ಸೊ ಇದು ಕೂಡ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಿರುತ್ತೆ. ಇದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸೊ ಆರ್ಟಿಕಲ್ ನಂಬರ್ 3 ಈಸ್ ರಿಲೇಟೆಡ್ ಟು ಯುವರ್ ಎಸೆ ರೈಟಿಂಗ್. ಸೊ ನಿಮ್ಮ ಪ್ರಬಂಧ ಬರವಣಿಗೆಗೆ ವಿಮೆನ್ ರಿಲೇಟೆಡ್ ಏನಾದ್ರೂ ಬಂದ್ರೆ ಸೊ ಈ ಆರ್ಟಿಕಲ್ ತುಂಬಾ ಉಪಯುಕ್ತವಾಗಿರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ರೀಸೆಂಟ್ ಆಗಿ ಈ ಹೆಣ್ಣು ಮಕ್ಕಳ ಮದುವೆ ಏಜ್ ನ 19 ಇಯರ್ಸ್ ಇಂದ 21 ಇಯರ್ಸ್ ಗೆ ಇನ್ಕ್ರೀಸ್ ಮಾಡೋದಕ್ಕೆ ಕ್ಯಾಬಿನೆಟ್ ಇಂದ ಅಪ್ರೂವಲ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಇರುತ್ತೆ, ಈಸ್ ರೇಸಿಂಗ್ ಮ್ಯಾರೇಜ್ ಏಜ್ ಎನಫ್ ಟು ಹೆಲ್ಪ್ ಗರ್ಲ್ಸ್ ಅಂತ. ಅಂದ್ರೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು ಹೆಚ್ಚಿಸಿದರೆ ಅವರಿಗೆ ಉಪಯೋಗವಾಗುತ್ತದಾ ಅನ್ನೋದು ಒಂದು ಆರ್ಟಿಕಲ್ ಬಂದಿರುತ್ತೆ. ಅದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫಸ್ಟ್ ಆರ್ಟಿಕಲ್. ಸೊ ಫಸ್ಟ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಆಗಿರುತ್ತೆ. ಇಲ್ಲಿ ನಾವು ಡಿಸ್ಕಸ್ ಮಾಡಲು ಹೊರಟಿರ್ತಕ್ಕಂಥ ಸಬ್ಜೆಕ್ಟ್ ಯಾವುದು ಅಂದ್ರೆ ದಿ ಪ್ರಾಜೆಕ್ಟ್ 15B. ಸೊ ಈ ಪ್ರಾಜೆಕ್ಟ್ 15B ಅಲ್ಲಿ 4 ಇಂಡಿಯನ್ ನೇವಲ್ ಶಿಪ್ಸ್ ನ ಡೆವಲಪ್ ಮಾಡೋದಕ್ಕೆ ಇದು ಅಪ್ರೂವ್ ಆಗಿರುತ್ತೆ. ಸೊ ಇದರಲ್ಲಿ ಎರಡನೇ ಇಂಡಿಯನ್ ನೇವಲ್ ಶಿಪ್ ಆಗಿರ್ತಕ್ಕಂಥ ಮರ್ಮುಗಾವ್. ಸೊ ದಿ ಸೆಕೆಂಡ್ ನೇವಲ್ ಶಿಪ್ ದಟ್ಸ್ ಕಾಲ್ಡ್ ಆಸ್ ಮರ್ಮುಗಾವೋ ನಿನ್ನೆ ಅಂದ್ರೆ 19th ಆಫ್ ಡಿಸೆಂಬರ್ ಇದರ ಟ್ರಯಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಇದರ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಮರ್ಮುಗಾವೋ? ಸೊ ಇಟ್ ಈಸ್ ಇಂಡಿಯನ್ ನೇವಿ ಸೆಕೆಂಡ್ ಇಂಡಿಜಿನಿಯಸ್ ಸ್ಟೆಲ್ತ್ ಡೆಸ್ಟ್ರಾಯರ್. ಇದು ಭಾರತೀಯ ನೌಕಾಪಡೆಯ ಎರಡನೇ ಸ್ವದೇಶಿ ಸ್ಟೆಲ್ತ್ ವಿಧ್ವಂಸ. ಸೊ ವಾಟ್ ಯು ಮೀನ್ ಬೈ ಸ್ಟೆಲ್ತ್ ಡೆಸ್ಟ್ರಾಯರ್? ಸೊ ಸ್ಟೆಲ್ತ್ ಅನ್ನೋ ಪದದ ಮೀನಿಂಗ್ ನಮ್ಗೆ ಗೊತ್ತಿರಬೇಕು. ಸ್ಟೆಲ್ತ್ ಅಂದ್ರೆ ಸಪೋಸ್ ಈ ಒಂದು ಡೆಸ್ಟ್ರಾಯರ್ ನ ಲಾಂಚ್ ಮಾಡಿದ್ದಾರೆ ಅಂದ್ರೆ ಸೊ ಅದು ಯಾವ ಪಾತ್ ಅಲ್ಲಿ ಮೂವ್ ಆಗ್ತಾ ಇದೆ ಅದನ್ನ ಯಾವ ರೆಡಾರ್ ಮುಖಾಂತರ ಕೂಡ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಚ್ ಟೆಕ್ನಾಲಜಿ, ಸೊ ನೋ ರೆಡಾರ್ ಕ್ಯಾನ್ ಆಕ್ಚುಲಿ ಟ್ರೇಸ್ ದಿ ಪಾತ್ ಆಫ್ ಇಟ್ಸ್ ಮೂವ್ಮೆಂಟ್. ಸಚ್ ಟೆಕ್ನಾಲಜಿ ಈಸ್ ಕಾಲ್ಡ್ ಆಸ್ ಸ್ಟೆಲ್ತ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ಮರ್ಮುಗಾವೋ ಅನ್ನೋದು ಭಾರತದಲ್ಲೇ ಅಭಿವೃದ್ಧಿ ಹೊಂದಿದ ಒಂದು ಸ್ಟೆಲ್ತ್ ಡೆಸ್ಟ್ರಾಯರ್ ಆಗಿರುತ್ತೆ. ಸೊ ಇದು P-15B ಕ್ಲಾಸ್ ನ ಒಂದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಸೊ ದಿಸ್ ಈಸ್ ಪ್ಲಾನ್ ಟು ಕಮಿಷನ್ ಟು ನೇವಿ ಇನ್ ಮಿಡ್ 2022 ಅಂದ್ರೆ 2022 ಮಧ್ಯಂತರ ವೇಳೆಗೆ ಇದನ್ನ ನಿಯೋಜಿಸಲಾಗುತ್ತೆ. ನಮ್ಮ ಇಂಡಿಯನ್ ನೇವಿಗೆ ಇದನ್ನ ನಿಯೋಜನೆ ಮಾಡಲಾಗುತ್ತೆ. ನಿನ್ನೆ ಇದರ ಪ್ರಯೋಗ ನಡೆದಿರುತ್ತೆ. ಸೊ ನಿನ್ನೆ ಪ್ರಯೋಗ ನಡೆದಿರೋದಕ್ಕೂ ಮತ್ತೆ ಗೋವಾ ಲಿಬರೇಷನ್ ಡೇ ಅಥವಾ ಗೋವಾ ವಿಮೋಚನಾ ದಿನಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಆಕ್ಚುಲಿ ಈ ಮರ್ಮುಗೋವಾ ಅಂತ ನಾವೇನ್ ಹೇಳ್ತೀವಲ್ವಾ, ಇದು ಗೋವಾದಲ್ಲಿರ್ತಕ್ಕಂಥ ಒಂದು ಸ್ಥಳವಾಗಿರುತ್ತೆ. ಸೊ ದಿಸ್ ಇಸ್ ಅ ಪ್ಲೇಸ್ ದಟ್ ಈಸ್ ದೇರ್ ಇನ್ ಗೋವಾ. ಸೊ ಈ ಮರ್ಮುಗೋವಾಗೂ ಗೋವಾ ಲಿಬರೇಷನ್ ಡೇಗೂ ಮತ್ತೆ ಈ ಒಂದು ಇಂಡಿಯನ್ ನೇವಲ್ ಶಿಪ್ಗೂ ಒಂದು ರಿಲೇಷನ್ ಇದೆ. ಆ ರಿಲೇಷನ್ ಏನು ಅಂದ್ರೆ ಸೊ 19th ಡಿಸೆಂಬರ್ ನಾವು ಆಕ್ಚುಲಿ ವಿ ಸೆಲೆಬ್ರೇಟ್ ಇಟ್ ಆಸ್ 60 years of Goa's liberation from Portuguese rule. ಸೊ ನಮ್ಗೆ ಸ್ವತಂತ್ರ ಬಂದ ನಂತರ ಕೂಡ ಈ ಗೋವಾ ಏನಾಗಿರುತ್ತಂದ್ರೆ ಪೋರ್ಚುಗೀಸರ ಆಳ್ವಿಕೆಯಲ್ಲೇ ಇರುತ್ತೆ. ಸೊ ಈ ಪೋರ್ಚುಗೀಸರ ಆಳ್ವಿಕೆಯಿಂದ ನಾವು ಗೋವಾವನ್ನ ವಿಮೋಚನೆ ಮಾಡಿಕೊಂಡು ನಿನ್ನೆಗೆ 60 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಆ ಒಂದು ಕಂಪ್ಲೀಟ್ ಆಗಿರುವ ದಿನದ ನೆನಪಿಗಾಗಿ ನಾವು ಈ ಮರ್ಮುಗಾವೋ ಇಂಡಿಯನ್ ನೇವಲ್ ಶಿಪ್ ನ ಟ್ರಯಲ್ ಮಾಡಿರ್ತೇವೆ. ಸೊ ದಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಮರ್ಮುಗಾವೋ ಅಂಡ್ ಗೋವಾ ಲಿಬರೇಷನ್ ಡೇ. ಸೊ ಈ ಒಂದು ಮರ್ಮುಗಾವೋ ಇಸ್ ಬಿನ್ ಡೆವಲಪ್ಡ್. ಎಲ್ಲಿ ಡೆವಲಪ್ ಅಥವಾ ಅಭಿವೃದ್ಧಿ ಆಗ್ತಾ ಇತ್ತು ಅಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಲ್ಲಿ ಇದರ ಒಂದು ಅಭಿವೃದ್ಧಿಯನ್ನ ನಾವು ನೋಡ್ತೇವೆ. ಸೊ ಅದಾದ್ಮೇಲೆ
ಈ ಒಂದು ಶಿಪ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ, ಸೊ ದಿಸ್ ಇಸ್ ಇಂಡಿಜಿನಸ್ ಟೆಕ್ನಾಲಜೀಸ್ ನ ಒಳಗೊಂಡಿರ್ತಕ್ಕಂಥ ಒಂದು ಶಿಪ್ ಆಗಿರುತ್ತೆ. ಅಂದ್ರೆ ಸ್ವದೇಶಿ ತಂತ್ರಜ್ಞಾನವನ್ನ ಒಳಗೊಂಡಿರ್ತಕ್ಕಂಥ ಒಂದು ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಆತ್ಮ ನಿರ್ಭರ್ ಭಾರತ್. ಸೊ ಆತ್ಮ ನಿರ್ಭರ್ ಭಾರತ್ಗೆ ಇದು ಒಂದು ಪ್ರಮುಖ ಉದಾಹರಣೆ ಆಗಿರುತ್ತೆ. ಮತ್ತೆ ಇಟ್ ಆಲ್ಸೋ ಅ ಪಾರ್ಟ್ ಆಫ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಸೊ ಭಾರತದ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ಒಂದು ಪ್ರಮುಖವಾದ ಒಂದು ಉತ್ಪಾದನೆ ಆಗಿರುತ್ತೆ. ಸೊ ಇವಾಗ ಪ್ರಾಜೆಕ್ಟ್ 15B ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಪ್ರಾಜೆಕ್ಟ್ 15B ಅಲ್ಲಿ 4 ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಮಜಗಾಂವ್ ಶಿಪ್ ಯಾರ್ಡ್ ಲಿಮಿಟೆಡ್ ಮುಂಬೈಗೆ ಈ ಒಂದು ಕಾಂಟ್ರಾಕ್ಟ್ ಅನ್ನ ಕೊಡಲಾಗಿತ್ತು. ಸೊ ಆಲ್ 4, ಸೊ ಇದರಲ್ಲಿ ನಾ ಮುಂಚೆನೆ ಹೇಳ್ದಾಗೆ 4 ಡೆಸ್ಟ್ರಾಯರ್ಸ್ ಬರುತ್ತೆ. ಆಲ್ ಡೆಸ್ಟ್ರಾಯರ್ಸ್ ವರ್ ಸಪೋಸ್ ಟು ಬಿ ಪ್ರೊಡ್ಯೂಸ್ಡ್ ಅಟ್ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈಯಲ್ಲಿ ಇದರ ನಿರ್ಮಾಣ ಆಗ್ತಾ ಇತ್ತು. ಸೊ ಇದರಲ್ಲಿ 2 ನಿರ್ಮಾಣ ಕಂಪ್ಲೀಟ್ ಆಗಿರುತ್ತೆ. ಸೊ ಅವ್ ಯಾವ್ದು ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ಕಾಂಟ್ರಾಕ್ಟ್ ಏನಿರುತ್ತೆ, ಸೊ ಈ ಒಂದು ಒಪ್ಪಂದಕ್ಕೆ ಸಹಿ 2011ರಲ್ಲಿ ಹಾಕಲಾಗಿತ್ತು. ಸೊ ಇನ್ 2011 ದಿ ಕಾಂಟ್ರಾಕ್ಟ್ ವಾಸ್ ಸೈನ್ಡ್. ಸೊ ಅದಾದ್ಮೇಲೆ ಸೊ ಈ ಒಂದು ಪ್ರಾಜೆಕ್ಟ್ 15B ಅಲ್ಲಿ ಅಥವಾ 15 ಅಲ್ಲಿ ಏನೇನ್ ಟೆಕ್ನಾಲಜೀಸ್ ಬರುತ್ತೆ ಅಂದ್ರೆ, ಟೆಕ್ನಾಲಜಿಕಲಿ ಅಡ್ವಾನ್ಸ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಇರುತ್ತೆ. ಅಂದ್ರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ಸಂವೇದಕ ಪ್ಯಾಕೇಜ್, ಸುಧಾರಿತ ಸ್ಟೆಲ್ತ್ ವೈಶಿಷ್ಟ್ಯಗಳು ಮತ್ತು ಉನ್ನತ ಮಟ್ಟದ ಯಾಂತ್ರೀಕರಣಗೊಂಡ ತಾಂತ್ರಿಕವಾಗಿ ಮುಂದುವರೆದ ಗೈಡೆಡ್ ಕ್ಷಿಪಣಿ ವಿಧ್ವಂಸಗಳು ಇದರಲ್ಲಿ ಸೇರಿಸಿರುತ್ತೆ. ಅಂದ್ರೆ ಸ್ಟೇಟ್ ಆಫ್ ದಿ ಆರ್ಟ್ ವೆಪನ್ಸ್ ಅಂಡ್ ಸೆನ್ಸಾರ್ ಪ್ಯಾಕೇಜ್ ಇರುತ್ತೆ. ಸ್ಟೇಟ್ ಆಫ್ ದಿ ಆರ್ಟ್ ಅಂದ್ರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರತಕ್ಕಂತ ಎಲ್ಲಾ ಮಿಸೈಲ್ಸ್ ಇರುತ್ತೆ. ಅದಾದ್ಮೇಲೆ ಸ್ಟೆಲ್ತ್ ಫೀಚರ್ ಅಂಡ್ ಹೈ ಡಿಗ್ರಿ ಆಫ್ ಆಟೋಮೇಶನ್. ಸೊ ಇದನ್ನ ತನ್ನಷ್ಟಕ್ಕೆ ತಾನೇ ನಿಯಂತ್ರಣ ಮಾಡ್ತಕ್ಕಂತ ಆಟೋಮೇಶನ್ ಕೂಡ ಇರುತ್ತೆ. ಸೊ ಸ್ಟೆಲ್ತ್ ಫೀಚರ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಇದರಲ್ಲಿ ಪ್ರಾಜೆಕ್ಟ್ 15B ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಅದರ ಫೀಚರ್ಸ್ ಬಗ್ಗೆ, ಅದರ ವೈಶಿಷ್ಟ್ಯಗಳ ಬಗ್ಗೆ ನಾವು ಹೇಳೋದಾದ್ರೆ, ಸೊ ಈ ಒಂದು ಪ್ರಾಜೆಕ್ಟ್ 15B ಅಲ್ಲಿ ಇದನ್ನ ಬ್ರಹ್ಮೋಸ್ ಮಿಸೈಲ್ಸ್ ಏನಿರುತ್ತೆ ಅಂದ್ರೆ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಸ್ ಏನಿರುತ್ತೆ ಅದನ್ನ ಎಕ್ವಿಪ್ ಮಾಡಿರ್ತಾರೆ. ಅಂದ್ರೆ ಈ ಒಂದು ಪ್ರಾಜೆಕ್ಟ್ 15 ಅಲ್ಲಿ ಬರ್ತಕ್ಕಂತ ಇಂಡಿಯನ್ ನೇವಲ್ ಶಿಪ್ಸ್ ಏನಿರುತ್ತೆ ಹಡಗುಗಳಲ್ಲಿ ಈ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಅಳವಡಿಸಿರ್ತಾರೆ. ಸೊ ದೀಸ್ ಆರ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಆಗಿರುತ್ತೆ. ಇವು ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಯ ಕ್ಷಿಪಣಿಗಳಾಗಿರುತ್ತೆ. ಅಂದ್ರೆ ಮೇಲ್ಮೈಯಿಂದ ಅಂದ್ರೆ ಲ್ಯಾಂಡ್ ಇಂದ ಏರ್ಗೆ ನಾವು ಟಾರ್ಗೆಟ್ ಮಾಡಬಲ್ಲಂತಹ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಈ ಒಂದು ಇಂಡಿಯನ್ ನೇವಲ್ ಶಿಪ್ಸ್ ಅಲ್ಲಿ ಅಳವಡಿಸಿರ್ತಾರೆ. ದಿ ಶಿಪ್ ಹ್ಯಾಸ್ ಸೆವರಲ್ ಇಂಡಿಜಿನಸ್ ವೆಪನ್ ಸಿಸ್ಟಮ್. ಸೊ ಈ ಒಂದು ಹಡಗಿನಲ್ಲಿ ಅನೇಕ ಒಂದು ಭಾರತದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಅಂದ್ರೆ ಸ್ಥಳೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಗಳನ್ನ ಇದರಲ್ಲಿ ಅಳವಡಿಸಲಾಗಿರುತ್ತೆ. ಯಾವ್ದ್ಯಾವ್ದು ಅಂದ್ರೆ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಅಂದ್ರೆ ಮಧ್ಯಮ ಶ್ರೇಣಿಯ ಮೇಲ್ಮೈಯಿಂದ ಗಾಳಿಗೆ ನಾವು ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಕ್ಷಿಪಣಿಗಳಿರುತ್ತೆ. ಇಂಡಿಜಿನಸ್ ಟಾರ್ಪಿಡೋ ಟ್ಯೂಬ್ ಲಾಂಚರ್ಸ್ ಇರುತ್ತೆ. ಅಂದ್ರೆ ಸ್ಥಳೀಯ ಟಾರ್ಪಿಡೋ ಟ್ಯೂಬ್ ಲಾಂಚರ್ಸ್ ನಾವು ನೋಡಬಹುದು. ಆಂಟಿ ಸಬ್ಮರೈನ್ ಇಂಡಿಜಿನಸ್ ರಾಕೆಟ್ ಲಾಂಚರ್ಸ್ ಅಂಡ್ 76mm ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ಕೂಡ ಇರುತ್ತೆ. ಅಂದ್ರೆ ಜಲಾಂತರ್ಗಾಮಿ ವಿರೋಧಿ ಸ್ವದೇಶಿ ರಾಕೆಟ್ ಲಾಂಚರ್ಗಳು. ಅಂದ್ರೆ ನೀರಿನಲ್ಲಿ ಅಂಡರ್ ವಾಟರ್ ಯಾವ್ದಾದ್ರು ವೆಪನ್ಸ್ ನಮ್ಮನ್ನ ಅಟ್ಯಾಕ್ ಮಾಡಿದ್ರೆ ಅದನ್ನ ತಡೆಯಬಲ್ಲವಾದಂತಹ ಟೆಕ್ನಾಲಜಿ, ಅದನ್ನ ನಾವು ಆಂಟಿ ಸಬ್ಮರೈನ್ ಅಂತ ಕರಿತೀವಿ. ಅಂದ್ರೆ ಜಲಾಂತರ್ಗಾಮಿ ವಿರೋಧಿ ಸ್ವದೇಶಿ ರಾಕೆಟ್ ಲಾಂಚರ್ಗಳು ಮತ್ತೆ 76mm ಸೂಪರ್ ರ್ಯಾಪಿಡ್ ಗನ್ ಮೌಂಟ್ ನ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ 15B ಅಲ್ಲಿ ಈ ಇಂಡಿಯನ್ ನೇವಲ್ ಶಿಪ್ಸ್ ಅಲ್ಲಿ ಈ ಎಲ್ಲಾ ವೆಪನ್ಸ್ ನ ಅಳವಡಿಸಲಾಗಿರುತ್ತೆ. ಹಾಗಿದ್ರೆ ಶಿಪ್ಸ್ ಆಫ್ ಪ್ರಾಜೆಕ್ಟ್ ಬಿ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಸೊ ಫಸ್ಟ್ ಶಿಪ್ ನಾವೇನಂತ ಕರಿತೀವಿ ಅಂದ್ರೆ ವಿಶಾಖಪಟ್ಟಣಂ ಅಂತ ಕರಿತೀವಿ. ಸೊ ಇದು ಆಲ್ರೆಡಿ ಟ್ರಯಲ್ಸ್ ಆಗಿದೆ. ಸೊ ಇದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಇದಕ್ಕೆ ಕೋಡ್ ನಂಬರ್ Y12704 ಅಂತ ಕೊಟ್ಟಿದ್ರು. ಅದಾದ್ಮೇಲೆ ವಿಶಾಖಪಟ್ಟಣಂ ಅಂತ ನೇಮ್ ಮಾಡಿರ್ತಾರೆ. ಸೊ ಸೆಕೆಂಡ್ ಶಿಪ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರೋದೇ ಅದನ್ನ ನಾವು ಮರ್ಮುಗಾವ ಅಂತ ಕರಿತೀವಿ. ಸೊ ಇದರ ಒಂದು ತಯಾರಿಕೆ 2016ರಲ್ಲಿ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2016. ಅದಾದ್ಮೇಲೆ ಥರ್ಡ್ ಶಿಪ್ ನಾವು ಇಂಪಾಲ್ ಅಂತ ಕರಿತೀವಿ. ಸೊ ಇದರ ಒಂದು ತಯಾರಿಕೆ 2019ರಲ್ಲಿ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2019. ಅಂಡ್ ಫೋರ್ತ್ ಶಿಪ್ ಇಸ್ ಕಾಲ್ಡ್ ಆಸ್ ಸೂರತ್. ಸೊ ಇಟ್ ಈಸ್ ಅಂಡರ್ ಬ್ಲಾಕ್ ಎರೆಕ್ಷನ್, ಅಂದ್ರೆ ಇದರ ಒಂದು ನಿರ್ಮಾಣ ಹಂತದಲ್ಲಿದೆ. ಮತ್ತೆ ಇಟ್ ವಿಲ್ ಬಿ ಲಾಂಚ್ಡ್ ಇನ್ ಕರೆಂಟ್ ಫಿನಾನ್ಷಿಯಲ್ ಇಯರ್, ಅಂದ್ರೆ ಈ ಪ್ರಸ್ತುತ ಆರ್ಥಿಕ ವರ್ಷ ಅಂದ್ರೆ 2021-22ರಲ್ಲಿ ಸೊ ಇದನ್ನ ಟ್ರಯಲ್ಸ್ ಏನಿರುತ್ತೆ ಅದರ ಲಾಂಚ್ ಏನಿರುತ್ತೆ ಅದನ್ನ ಪ್ರಾರಂಭಿಸಲಾಗುತ್ತೆ. ಸೊ ದೀಸ್ ಆರ್ ದಿ 4 ಡಿಫರೆಂಟ್ ಇಂಡಿಯನ್ ನೇವಲ್ ಶಿಪ್ಸ್ ದಟ್ ಆಕ್ಚುಲಿ ಕಮ್ ಅಂಡರ್ ಪ್ರಾಜೆಕ್ಟ್ 15B. ಸೊ ಇಲ್ಲಿ ನೀವು ಚಿತ್ರಗಳನ್ನ ನೋಡಬಹುದು. ಇದು INS ವಿಶಾಖಪಟ್ಟಣಂ, ಇದು INS ಇಂಪಾಲ್ ಆಗಿರುತ್ತೆ, ಇದು INS ಮರ್ಮುಗಾವೋ. ಸೊ ಫೋರ್ತ್ ಒನ್ ಇಸ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್, ಅದಕ್ಕೆ ಅದರ ಪಿಕ್ಚರ್ ಅನ್ನ ಕೊಟ್ಟಿರೋದಿಲ್ಲ. ಹಾಗಿದ್ರೆ ಸೊ ರೋಲ್ ಆಫ್
ಪ್ರಾಜೆಕ್ಟ್ 15B ಇದರ ಪ್ರಮುಖ ಪಾತ್ರ ಏನು ಅಂತ ನೋಡೋದಾದ್ರೆ, ಸೊ ಇಂಡಿಯನ್ ನೇವಲ್ ಶಿಪ್ ಅಂತ ಹೆಸರೇ ಹೇಳೋ ಹಾಗೆ, ಸೊ ಇದು ನಮ್ಮ ಕೋಸ್ಟ್ ಲೈನ್ ಅಂದ್ರೆ ಕರಾವಳಿ ಭಾಗದಲ್ಲಿ ಒಂದು ವಿಶೇಷವಾದ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಯಾಕೆ ಅಂದ್ರೆ ವಿ ಹ್ಯಾವ್ a large coastline of 7,516.6 kilometer coastline ಇರುತ್ತೆ. 1,100 offshore islands along with 2.01 million square kilometers exclusive economic zone ಇರುತ್ತೆ. ಅಂದ್ರೆ ನಮ್ಮ ಒಂದು ಭೌಗೋಳಿಕ ಒಂದು ಸನ್ನಿವೇಶದಲ್ಲಿ 2.01 ಮಿಲಿಯನ್ ಚದರ ಕಿಲೋಮೀಟರ್ ವಿಶೇಷ ಆರ್ಥಿಕ ವಲಯ. ವಿಶೇಷ ಆರ್ಥಿಕ ವಲಯ ಅಂದ್ರೆ ಸೊ ಆ ಒಂದು ವಿಶೇಷ ಆರ್ಥಿಕ ವಲಯದಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳನ್ನ ನಮ್ಮ ದೇಶ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಅಷ್ಟು ಪ್ರದೇಶ ನಮ್ಮ ಭಾರತದ ಕೈವಶದಲ್ಲಿದೆ. ಜೊತೆಗೆ 7,516.6 ಕಿಲೋಮೀಟರ್ಗಳ ದೊಡ್ಡ ಕರಾವಳಿ ಪ್ರದೇಶಗಳನ್ನ ನಾವು ಅನ್ಕೊಂಡಿದ್ವಿ. ಅದಾದ್ಮೇಲೆ ಸುಮಾರು 1,100 ಕಡಲಾಚೆಯ ದ್ವೀಪಗಳನ್ನು ರಕ್ಷಿಸಲು ಈ ತರ ಇಂಡಿಯನ್ ನೇವಲ್ ಶಿಪ್ಸ್ ನಮ್ಗೆ ಬಹಳ ಪ್ರಮುಖವಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದಾದ್ಮೇಲೆ they can play an important role in larger oceans of Indo-Pacific, making Indian Navy potent force. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ, ಸೊ ಇತ್ತೀಚೆಗೆ ನೀವು ನಮ್ಮ ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಾ ಇದ್ರೆ ಅಥವಾ ಬೇರೆ ಕಡೆ ನೋಡ್ತಾ ಇದ್ರೆ, ಸೊ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಈ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಚೈನಾ ಇಸ್ ಟ್ರೈಂಗ್ ಟು ಇನ್ಕ್ರೀಸ್ ಇಟ್ಸ್ ಡಾಮಿನೇಷನ್, ಅದರ ಒಂದು ಪ್ರಾಬಲ್ಯವನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ. ಸೊ ಚೈನಾ ರೋಡ್ ಅಂಡ್ ಬೆಲ್ಟ್ ಇನಿಷಿಯೇಟಿವ್ ಇರ್ಬೋದು, 9 ಲೈನ್ ಇರ್ಬೋದು, ಸೊ ಈ ಎಲ್ಲಾ ಉಪಕ್ರಮಗಳ ಮುಖಾಂತರ ಅದು ತನ್ನ ಡಾಮಿನೇಷನ್ ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಇದರಿಂದ ಈ ರೀತಿಯ ಪ್ರಾಜೆಕ್ಟ್ಸ್, ಈ ಇಂಡಿಯನ್ ನೇವಲ್ ಶಿಪ್ಸ್ ನಮ್ಗೆ ಇಂಡೋ ಪೆಸಿಫಿಕ್ ಅಲ್ಲಿ ದೊಡ್ಡ ಸಾಗರಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಲು ಮತ್ತು ಭಾರತೀಯ ನೌಕಾಪಡೆಯನ್ನು ಪ್ರಬಲ ಶಕ್ತಿಯನ್ನು ಆಗಿ ಮಾಡಲು ನಮ್ಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ. ಅದಾದ್ಮೇಲೆ ಸೊ ಇದರಲ್ಲಿ ಇರ್ತಕ್ಕಂಥ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ಏನೇನಿರುತ್ತೆ ನಾವು ಅದನ್ನೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಇವೆಲ್ಲ ಡೆಸ್ಟ್ರಾಯ್ಸ್ ನಮ್ಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಎಸ್ಕಾರ್ಟ್ ಡ್ಯೂಟೀಸ್ ವಿತ್ ದಿ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ and to protect the naval fleet against any air, surface, underwater threats. ಅಂದ್ರೆ ಗಾಳಿಯ ಮೂಲಕ, ಮೇಲ್ಮೈ ಮುಖಾಂತರ ಮತ್ತು ನೀರಿನೊಳಗಿನ ಬೆದರಿಕೆಗಳ ವಿರುದ್ಧ ನೌಕಾಪಡೆಗಳನ್ನು ರಕ್ಷಿಸಲು ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ನೊಂದಿಗೆ ಇವು ಬೆಂಗಾವಲಾಗಿ ನಮ್ಗೆ ಈ ಗೈಡೆಡ್ ಕ್ಷಿಪಣಿ ವಿಧ್ವಂಸಗಳು ನಮ್ಗೆ ಸಹಾಯ ಮಾಡುತ್ತೆ. ಸೊ ದಿಸ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಪ್ರಾಜೆಕ್ಟ್ 15B ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇದನ್ನ ನಾವು ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್ ಅಥವಾ ನಿಯಂತ್ರಿತ ವೈಮಾನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಒಂದು ಡೀಟೇಲ್ಸ್ ನಾವು ನೋಡೋದಕ್ಕಿಂತ ಮುಂಚೆ ನೀವು ಅದು ಡಯಾಗ್ರಾಮ್ ನೋಡ್ಬಿಟ್ರೆ ನಿಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಯು ಕ್ಯಾನ್ ಸಿ ದಿಸ್, ಇದು ಒಂಥರ ಪ್ಯಾರಾಚೂಟ್ ತರ ಇರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿಲ್ದಿರೋ ಹಾಗೆ ಪ್ಯಾರಾಚೂಟ್ ಏರ್ಪ್ಲೇನ್ ಇಂದಾನೆ ಲಾಂಚ್ ಆಗುತ್ತೆ. ಸೊ ಈ ಪ್ಯಾರಾಚೂಟ್ಸ್ ನ ಹೆಂಗ್ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಇವಾಗ ಯಾವ್ದೋ ಒಂದು ಜಿಯೋಗ್ರಫಿಕಲ್ ಲೊಕೇಶನ್ಗೆ ಇಫ್ ದೇ ಹ್ಯಾವ್ ಟು ಸೆಂಡ್ ಸಮಥಿಂಗ್ ವಿತ್ ಗ್ರೇಟೆಸ್ಟ್ ಪ್ರಿಸಿಷನ್, ಸೊ ಈ ಪ್ಯಾರಾಚೂಟ್ ನ ಮುಖಾಂತರ ಕಳಿಸಬಹುದಾಗಿರುತ್ತೆ. ಸೊ ಇದನ್ನ ನಾವು ದಿ ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಇರುತ್ತೆ. ಸೊ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಗ್ರಾ ಈ ಒಂದು ಡೆಮಾನ್ಸ್ಟ್ರೇಷನ್ ನ ಮಾಡಿರುತ್ತೆ. ಸೊ ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್ ಆಫ್ 500 kg ಕೆಪಾಸಿಟಿ ಅಂದ್ರೆ 500 kg ಸಾಮರ್ಥ್ಯದ ನಿಯಂತ್ರಿತ ವೈಮಾನಿಕ ವಿತರಣಾ ವ್ಯವಸ್ಥೆಯ ಒಂದು ಪ್ರಾಯೋಗಿಕ ಒಂದು ಹಾರಾಟವನ್ನ ನಡೆಸಿರುತ್ತೆ. ಯಾರು ಅಂದ್ರೆ ವೈಮಾನಿಕ ವಿತರಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ಇದೆಲ್ಲಿರುತ್ತೆ ಅಂದ್ರೆ ಆಗ್ರಾದಲ್ಲಿರುತ್ತೆ. ಸೊ ಈ ಒಂದು ವೈಮಾನಿಕ ಸಂಶೋಧನಾ ಸಂಸ್ಥೆ ಅಂತ ಹೇಳಿದ್ವಲ್ವಾ, ಸೊ ಇದು ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಆಫ್ DRDO ಅಂದ್ರೆ ನಮ್ಮ ಭಾರತ ದೇಶದ ಒಂದು ಪ್ರಮುಖ ಸಂಸ್ಥೆ ಆಗಿರ್ತಕ್ಕಂಥ DRDOದ ಒಂದು ಪ್ರಯೋಗಾಲಯವಾಗಿದೆ ಈ ಒಂದು ಆಗ್ರಾದಲ್ಲಿರ್ತಕ್ಕಂಥ ADRDE ಸಂಸ್ಥೆ. ಸೊ ಈ ಒಂದು ಸಂಸ್ಥೆಯ ಮುಖಾಂತರ ನಡೆಸಿದ ಪ್ರಯೋಗದಲ್ಲಿ ಈ CADS 500 ಅಂತ ನಾವ್ ಏನ್ ಕರಿತೀವಿ ಅಂದ್ರೆ ಕಂಟ್ರೋಲ್ಡ್ ಏರಿಯಲ್ ಡೆಲಿವರಿ ಸಿಸ್ಟಮ್ 500 ಅಂತ ಯಾಕೆ ಕರಿತೀವಿ ಅಂದ್ರೆ ಇಟ್ ಕ್ಯಾನ್ ಕ್ಯಾರಿ ಅಪ್ ಟು 500 kgs ಅಷ್ಟು ಮೆಟೀರಿಯಲ್ ನ ಇದು ಕ್ಯಾರಿ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿರುತ್ತೆ. ಸೊ ಇದರ ಅಡ್ವಾಂಟೇಜ್ ಏನು ಅಂದ್ರೆ ಪ್ರಿಸೈಸ್ ಡೆಲಿವರಿ ಆಫ್ ಪೇಲೋಡ್ ಅಪ್ ಟು 500 kgs at predetermined location by making use of maneuverable capabilities of RAM air parachute. So this is very very important. So ಇದನ್ನ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ, ಎಷ್ಟು ಕೆಪಾಸಿಟಿಯನ್ನ ಅದು ಕ್ಯಾರಿ ಮಾಡಬಹುದು ಮತ್ತೆ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ಯಾರಾಚೂಟ್ ಹೆಸರೇನು ಅಂತ ಕೇಳ್ಬೋದು. ಸೊ ಇದನ್ನ ನಾವು ರಾಮ್ ಏರ್ ಪ್ಯಾರಾಚೂಟ್ ಅಂತ ಕರಿತೀವಿ. ಸೊ ರಾಮ್ ಏರ್ ಪ್ಯಾರಾಚೂಟ್ ನ ಕುಶಲ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಪೂರ್ವ ನಿರ್ಧರಿತ ಸ್ಥಳದಲ್ಲಿ ಅಂದ್ರೆ ನಾವು ಎಲ್ಲಿಗೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿರ್ತೀವಿ ಅಲ್ಲಿಗೆ ಹೋಗಿ ಅದು ಕರೆಕ್ಟ್ ಆಗಿ ರೀಚ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಪೂರ್ವ ನಿರ್ಧರಿತ ಸ್ಥಳದಲ್ಲಿ 500 kgಗಳವರೆಗೆ ಪೇಲೋಡ್ ಅನ್ನು ನಿಖರವಾದ ವಿತರಣೆಗಾಗಿ CATS 500 ಅನ್ನು ಬಳಸಲಾಗುತ್ತದೆ. ಸೊ ಅದಾದ್ಮೇಲೆ it uses global positioning system
coordinates for the coordination and altitude and heading sensor for heading information during its flight. ಸೊ ಇದು ತನ್ನ ಹಾರಾಟದ ಸಮಯದಲ್ಲಿ ಶಿರೋನಾಮೆ ಮಾಹಿತಿಗಾಗಿ, ಅಂದ್ರೆ ಅದು ಶಿರೋನಾಮೆ ಅಂದ್ರೆ ಹೆಡಿಂಗ್, ಅದು ಯಾವ ಕಡೆಗೆ ಮೂವ್ ಆಗ್ತಾ ಇದೆ ಅನ್ನೋದರ ಮಾಹಿತಿಯನ್ನ ತಿಳ್ಕೊಳ್ಳೋದಿಕ್ಕೆ ಕೋಆರ್ಡಿನೇಟ್ಸ್ ನ ಯೂಸ್ ಮಾಡ್ತಾರೆ, ಅಂದ್ರೆ ನಿರ್ದೇಶಾಂಕಗಳನ್ನ ಯೂಸ್ ಮಾಡ್ತಾರೆ. ಅದರ ಎತ್ತರ ಮತ್ತೆ ಶಿರೋನಾಮೆಗಳನ್ನ ತಿಳಿದುಕೊಳ್ಳೋದಕ್ಕೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ಸ್ ಅನ್ನ ಇದರಲ್ಲಿ ಬಳಸಲಾಗುತ್ತೆ. ಸೊ ದೀಸ್ ಆರ್ ದಿ ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸಿಸ್ಟಮ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಎಸೆ ರೈಟಿಂಗ್ ಗೆ ಬೇಕಾಗಿರ್ತಕ್ಕಂಥ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಸ್ ರೈಸಿಂಗ್ ಮ್ಯಾರೇಜ್ ಏಜ್ ಎನಫ್ ಟು ಹೆಲ್ಪ್ ಗರ್ಲ್ಸ್? ಸೊ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು ಹೆಚ್ಚು ಮಾಡಿದ್ರೆ ಅವ್ರಿಗೆ ನಿಜವಾಗ್ಲೂ ಸಹಾಯ ಆಗುತ್ತಾ? ಯಾಕಂದ್ರೆ 18ರಿಂದ 21 ವರ್ಷಕ್ಕೆ ಮ್ಯಾರೇಜ್ ಏಜ್, ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ ಏರಿಕೆ ಮಾಡ್ಲಿಕ್ಕೆ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಇದರಿಂದ ಈ ಆರ್ಟಿಕಲ್ ಇವಾಗ ಚರ್ಚೆಗಿದೆ. ಸೊ ಇದನ್ನ ನಾವು ಪ್ರಬಂಧದಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಮ್ಯಾರೇಜ್ ಲಾ, ಭಾರತದ ವಿವಾಹ ಕಾನೂನು ಪ್ರಸ್ತುತವಾಗಿ ಏನ್ ಹೇಳುತ್ತೆ ಅಂದ್ರೆ, ಸೊ ಲೆಟ್ಸ್ ಟಾಕ್ ಅಬೌಟ್ ಹಿಂದೂ ಮ್ಯಾರೇಜ್ ಆಕ್ಟ್ 1955. ಸೊ ಹಿಂದೂ ವಿವಾಹ ಕಾಯ್ದೆ 1955, ಮತ್ತೆ ಈ ಒಂದು ಕ್ರಿಶ್ಚಿಯನ್ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಅಂದ್ರೆ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯ್ದೆ 1872ರ ಪ್ರಕಾರ 18 years ಫಾರ್ ಗರ್ಲ್ ಅಂಡ್ 21 years ಫಾರ್ ಮೆನ್ ಇತ್ತು ಇಷ್ಟ ದಿನ. ಸೊ 18 ವರ್ಷಗಳು ಹೆಣ್ಮಕ್ಳಿಗೆ 18 ವರ್ಷ ಆಗಿರ್ಬೇಕು, ಮತ್ತೆ ಪುರುಷರಿಗೆ ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸು ತುಂಬಿದ್ರೆ ಅವ್ರಿಗೆ ಮದುವೆ ಆಗ್ತಕ್ಕಂಥ ವಯಸ್ಸು ಅಂತ ಕಾನೂನಲ್ಲಿ ಇರ್ತಾ ಇತ್ತು. ಅದಾದ್ಮೇಲೆ ಮುಸ್ಲಿಂ ಪರ್ಸನಲ್ ಲಾ ಅಪ್ಲಿಕೇಶನ್ ಆಕ್ಟ್, ಇದನ್ನ ಶಾರಿಯತ್ ಕಾಯ್ದೆ ಅಂತ ಕೂಡ ಕರಿತೀವಿ. ಮುಸ್ಲಿಂ ವೈಯಕ್ತಿಕ ಕಾನೂನು ಅಥವಾ ಶಾರಿಯತ್ ಅನ್ವಯ ಕಾಯ್ದೆ 1937ರ ಪ್ರಕಾರ ಬಾಯ್ ಅಂಡ್ ಗರ್ಲ್ ಹ್ಯಾವ್ ಅಟೈನ್ಡ್ ಪ್ಯೂಬರ್ಟಿ, ಅಂದ್ರೆ ಹುಡುಗ ಮತ್ತು ಹುಡುಗಿಯರು ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಅವರ ಮದುವೆಗೆ ಅನುಮತಿಯನ್ನ ನೀಡಲಾಗ್ತಾ ಇತ್ತು. ಅಂದ್ರೆ ಇಲ್ಲಿ ಯಾವುದೇ ಏಜ್ ಸ್ಪೆಸಿಫಿಕೇಶನ್ಸ್ ಇಲ್ಲ, ಅವರು ಸೂನ್ ದೇ ಅಟೈನ್ ಪ್ಯೂಬರ್ಟಿ, ಸೊ ಅವರು ಮದುವೆ ವಯಸ್ಸು ಬಂದಿದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಅದಾದ್ಮೇಲೆ ದೇರ್ ಇಸ್ ಒನ್ ಮೋರ್ ಆಕ್ಟ್ ದಟ್ಸ್ ಕಾಲ್ಡ್ ಆಸ್ ಸೂಪರ್ ಮ್ಯಾರೇಜ್ ಆಕ್ಟ್ 1954. ಸೊ ವಿಶೇಷ ವಿವಾಹ ಕಾಯ್ದೆ. ಸೊ ಇದನ್ನ ಯಾಕೆ ಮಾಡಿದ್ದಾರೆ ಅಂದ್ರೆ ಇಂಟರ್ ರಿಲಿಜಿಯಸ್ ಮ್ಯಾರೇಜಸ್ ಆಗುತ್ತಲ್ವಾ, ಅಂತರ್ಧರ್ಮೀಯ ವಿವಾಹಗಳಲ್ಲಿ ಏಜ್ ನ ಸ್ಪೆಸಿಫೈ ಮಾಡ್ಲಿಕ್ಕೆ ಈ ಒಂದು ಕಾಯ್ದೆಯನ್ನ ಮಾಡಿರ್ತಾರೆ. ಇದ್ರ ಪ್ರಕಾರ ಕೂಡ ಹೆಣ್ಣು ಮಗುವಿಗೆ 18 years ಆಗಿರ್ಬೇಕು, ಮತ್ತೆ ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗಿದ್ರೆ ಮಾತ್ರ ಅವರು ಕಾನೂನುಬದ್ಧವಾಗಿ ಮದುವೆ ಆಗ್ಲಿಕ್ಕೆ ಅವರು ಅರ್ಹರಾಗಿರ್ತಾರೆ. ಅದಾದ್ಮೇಲೆ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006, ಅಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ ಕೂಡ ಹೆಣ್ಣು ಮಗುಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಗಂಡು ಮಕ್ಕಳಿಗೆ 21 ವರ್ಷ ವಯಸ್ಸಾಗಿದ್ರೆ ಅವರು ವಿವಾಹಕ್ಕೆ ಅರ್ಹರಾಗಿರ್ತಾರೆ. ಸೊ ವಾಟ್ ಈಸ್ ದಿ ಪರ್ಪಸ್ ಆಫ್ ರೈಸಿಂಗ್ ದ ಏಜ್ ಆಫ್ ದಿ ಮ್ಯಾರೇಜ್? ಅಂದ್ರೆ ಮದುವೆ ವಯಸ್ಸನ್ನು ಹೆಚ್ಚಿಸಲು ಉದ್ದೇಶ ಏನು? ಈ ಗವರ್ಮೆಂಟ್ ಏನ್ ಮಾಡಿರ್ತದೆ, ಒಂದು ಟಾಸ್ಕ್ ಫೋರ್ಸ್ ನ ನೇಮ್ ಮಾಡಿರುತ್ತೆ. ಸೊ ಆ ಟಾಸ್ಕ್ ಫೋರ್ಸ್ ಕೆಲಸ ಏನು ಅಂದ್ರೆ ಏಜ್ ಆಫ್ ಅ ಗರ್ಲ್ ಎಂಟರಿಂಗ್ ಮದರ್ಹುಡ್, ಅಂದ್ರೆ ತಾಯಿಯು ಈ ಮದರ್ಹುಡ್ ಗೆ ಎಂಟರ್ ಆಗೋದಿಕ್ಕೆ ವಿಚ್ ಇಸ್ ದಿ ಪ್ರಾಪರ್ ಏಜ್, ಅಂದ್ರೆ ಮದುವೆ ವಯಸ್ಸಲ್ಲ, ಅವರು ತಾಯಿ ಆಗೋದಿಕ್ಕೆ ಯಾವುದು ರೈಟ್ ಏಜ್ ಅನ್ನೋದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ, ವಿತ್ ಏಮ್ ಟು ಲೋವರ್ ಮೆಟರ್ನಿಟಿ ಮೊರ್ಟಾಲಿಟಿ ರೇಟ್ಸ್, ಅಂದ್ರೆ ಮೆಟರ್ನಲ್ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಅವರ ಮರಣಗಳನ್ನ ತಡೀಲಿಕ್ಕೆ, ಮತ್ತೆ ಇಂಪ್ರೂವ್ ನ್ಯೂಟ್ರಿಷನ್ ಲೆವೆಲ್ಸ್ ಅಂಡ್ ಎನ್ಶೋರ್ ಆಪರ್ಚುನಿಟೀಸ್ ಫಾರ್ ವಿಮೆನ್ ಟು ಪರ್ಸ್ಯೂ ಹೈಯರ್ ಎಜುಕೇಶನ್ ಅಂಡ್ ಕೆರಿಯರ್. ಸೊ ಈ ಎಲ್ಲಾ ಏರಿಯಾಸ್ ಮೇಲೆ ಒಂದು ರಿಸರ್ಚ್ ಮಾಡ್ಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ನ ಭಾರತ ಸರ್ಕಾರ ನೇಮಕ ಮಾಡಿರುತ್ತೆ. ಅಂದ್ರೆ ತಾಯಿಯ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು, ಪೌಷ್ಟಿಕಾಂಶದ ಮಟ್ಟವನ್ನು ಸುಧಾರಿಸಲು, ಮಹಿಳೆಯರಿಗೆ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನವನ್ನು ಮುಂದುವರಿಸಲು, ಅವಕಾಶಗಳನ್ನು ಖಚಿತಪಡಿಸಿಕೊಳ್ಳಲು, ತಾಯ್ತನಕ್ಕೆ ಪ್ರವೇಶಿಸುವ ಹುಡುಗಿಯ ವಯಸ್ಸನ್ನು ಪರಿಶೀಲಿಸಲು ಒಂದು ಟಾಸ್ಕ್ ಫೋರ್ಸ್ ನ ನೇಮ್ ಮಾಡಿರ್ತಾರೆ. ಸೊ ಆ ಟಾಸ್ಕ್ ಫೋರ್ಸ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ ದೇರ್ ವರ್ 10 members, ಅಂದ್ರೆ 10 ಸದಸ್ಯರ ಒಂದು ಸಮಿತಿಯನ್ನ ನೇಮಕ ಮಾಡಿರ್ತಾರೆ. ಆ ಸಮಿತಿ ಹೆಸರು ಏನು ಅಂತ ನಿಮ್ಗೆ ಕೇಳ್ಬೋದು. ಆ ಸಮಿತಿ ಹೆಸರು ಏನು ಅಂದ್ರೆ, ಸೊ ಇಟ್ ಈಸ್ ಫಾರ್ಮ್ಡ್ ಅಂಡರ್ ದಿ ದಿ ಚೇರ್ಮನ್ಶಿಪ್, ಅಥವಾ ಆ ಒಂದು ಕಮಿಟಿಗೆ ಹೆಡ್ ಯಾರಾಗಿರ್ತಾರೆ ಅಂದ್ರೆ ಸಮತಾ ಪಾರ್ಟಿ ಚೀಫ್ ಜಯಾ ಜೇಟ್ಲಿ. ಸೊ ವೆನ್ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಆನ್ June 6, 2020 ಅಲ್ಲಿ ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಲಾಗಿರುತ್ತೆ. ಅಂದ್ರೆ June 6, 2020ರಂದು ಸ್ಥಾಪನೆಯಾದ ಸಮತಾ ಪಕ್ಷದ ಮಾಜಿ ಮುಖ್ಯಸ್ಥೆ ಜಯಾ ಜೇಟ್ಲಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ನ ಮಾಡಿರ್ತಾರೆ. ಈ ಟಾಸ್ಕ್ ಫೋರ್ಸ್ಗೆ ಈ ಎಲ್ಲ ನಾನು ಮೇಲೆ ಡಿಸ್ಕಸ್ ಮಾಡಿದ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಒಂದು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ಇವರ ಶಿಫಾರಸಿನ ಮೇರೆಗೆ 18 ವರ್ಷದಿಂದ 21 ವರ್ಷಕ್ಕೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ ಇನ್ಕ್ರೀಸ್ ಮಾಡಿರ್ತಾರೆ. ಸೊ ನಾವು ರೈಸಿಂಗ್ ದ ಏಜ್ ಆಫ್ ಮ್ಯಾರೇಜ್ ಇಸ್ ಒನ್ ಆಫ್ ಇಟ್ಸ್ ಮೇಜರ್ ರೆಕಮೆಂಡೇಶನ್ಸ್, ಅಂದ್ರೆ ಮದುವೆ ವಯಸ್ಸನ್ನು ಹೆಚ್ಚಿಸುವುದು.
ಸೊ ಅವ್ರಿಗೆ ಅಷ್ಟೊಂದು ಪ್ಯಾರಾಮೀಟರ್ಸ್ ಕೊಟ್ಟಿದ್ರು. ಆ ಎಲ್ಲಾ ಪ್ಯಾರಾಮೀಟರ್ಸ್ ಅಲ್ಲಿ ಅವ್ರು ಮೇಜರ್ ಆಗಿ ಕನ್ಸಿಡರ್ ಮಾಡ್ಕೊಂಡಿರೋದು ಯಾವ್ದು ಅಂದ್ರೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಅದರ ಜೊತೆ ಸ್ಟ್ರಾಂಗ್ ಕ್ಯಾಂಪೇನ್ಸ್ ಟು ರಿಫಾರ್ಮ್ ಪೇಟ್ರಿಯಾರ್ಕಲ್ ಮೈಂಡ್ ಸೆಟ್, ಅಂದ್ರೆ ಪ್ರಭುತ್ವ ಮನಸ್ಥಿತಿಯನ್ನ ಸುಧಾರಿಸಲು ಅನೇಕ ಅಭಿಯಾನಗಳನ್ನ ಮಾಡ್ಬೇಕಂತ ಅವರು ರೆಕಮೆಂಡ್ ಮಾಡ್ತಾರೆ. ಇಂಪ್ರೂವಿಂಗ್ ಆಕ್ಸೆಸ್ ಟು ಎಜುಕೇಶನ್ ಬೈ ಪ್ರೊವೈಡಿಂಗ್ ಗರ್ಲ್ಸ್ ಸೇಫ್ ಟ್ರಾನ್ಸ್ಪೋರ್ಟ್ ಟು ಸ್ಕೂಲ್ಸ್ ಅಂಡ್ ಎನ್ಶೂರಿಂಗ್ ಟಾಯ್ಲೆಟ್ಸ್ ಅಂಡ್ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಅಂದ್ರೆ ಈ ಸ್ಕೂಲ್ ಇಂದ ಡ್ರಾಪ್ ಔಟ್ ಆಗ್ತಾರೆ, ಅಂದ್ರೆ ಶಾಲೆ ಬಿಡದಂತೆ ಹೆಣ್ಣು ಮಕ್ಕಳು ಶಾಲೆಗಳನ್ನ ದೊರೆಯದಂತೆ ಅದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ನ ಒದಗಿಸ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ದೂರದ ಪ್ರದೇಶಗಳಲ್ಲಿ ಸ್ಕೂಲ್ಸ್ ಇದ್ರೆ ಆಟೋಮ್ಯಾಟಿಕಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಡೇಂಜರಸ್ ಅಂದ್ರೆ ಅವ್ರಿಗೆ ಸುರಕ್ಷತೆ ಇರೋದಿಲ್ಲ ಅನ್ಬಿಟ್ಟು ಆ ಸ್ಕೂಲ್ಸ್ ನ ಬಿಡಿಸ್ತಕ್ಕಂತ ಒಂದು ವ್ಯವಸ್ಥೆ ಇರುತ್ತೆ. ಅದರಿಂದ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಒದಗಿಸ್ಬೇಕು, ಮತ್ತೆ ಪ್ರತ್ಯೇಕ ಶೌಚಾಲಯಗಳನ್ನ ಒದಗಿಸ್ಬೇಕು, ಮತ್ತೆ ಅವ್ರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನ ಒದಗಿಸ್ಕೊಳ್ಬೇಕು ಅಂತ ಇವರು ಶಿಫಾರಸು ಮಾಡಿರ್ತಾರೆ. ಸೊ ದಟ್ ಗರ್ಲ್ಸ್ ಡೋಂಟ್ ಡ್ರಾಪ್ ಔಟ್ ಅಂಡ್ ಪ್ರೊವೈಡಿಂಗ್ ಸೆಕ್ಸ್ ಎಜುಕೇಶನ್, ಅಂದ್ರೆ ಅವ್ರಿಗೆ ಲೈಂಗಿಕ ಶಿಕ್ಷಣವನ್ನ ಒದಗಿಸಬೇಕು. ಆಸ್ ವೆಲ್ ಆಸ್ ವೊಕೇಶನಲ್ ಟ್ರೈನಿಂಗ್ ಅಂಡ್ ಲೈವ್ಲಿಹುಡ್ ಆಪ್ಷನ್ಸ್, ಅಂದ್ರೆ ವೃತ್ತಿಪರ ತರಬೇತಿ ಮತ್ತೆ ಜೀವನೋಪಾಯದ ಆಯ್ಕೆಗಳನ್ನ ಅವರು ಒದಗಿಸಬೇಕು ಅಂತ ಅವರು ರೆಕಮೆಂಡ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಮೇಜರ್ ರೆಕಮೆಂಡೇಶನ್ ಯಾವುದು ಅಂದ್ರೆ ಅವರ ಮದುವೆ ವಯಸ್ಸನ್ನ 18ರಿಂದ 21ಕ್ಕೆ ಹೇರಿಸ್ತಕ್ಕಂಥದ್ದು. ಸೊ ನೌ ದ ಕ್ವೆಶನ್ ಇಸ್, will raising the age of the marriage serve its purpose? ಸೊ ಮದುವೆ ವಯಸ್ಸನ್ನು ಹೆಚ್ಚಿಸುವುದು ಅದರ ಉದ್ದೇಶಗಳನ್ನು ಪೂರೈಸುತ್ತದೆಯೇ? ಅದು ಒಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗಿರೋ ಪಾಯಿಂಟ್ ಯಾವುದು ಅಂದ್ರೆ ದಿ ಚಿಲ್ಡ್ರನ್ ಬಾರ್ನ್ ಟು ಅಡೋಲೆಸೆಂಟ್ ಮದರ್ಸ್, ಅಂದ್ರೆ ಹದಿಹರೆಯದ ತಾಯಂದರಿಗೆ ಜನಿಸಿದ ಮಕ್ಕಳಲ್ಲಿ ಏನು ನಮ್ಗೆ ಕಂಡು ಬರ್ತಾ ಇದೆ ಅಂದ್ರೆ ಹೈ ಪ್ರಿವಲೆನ್ಸ್ ಆಫ್ ಸ್ಟಂಟಿಂಗ್ ಅಂಡ್ ಲೋ ವೇಟ್, ಅಂದ್ರೆ ಕುಂಠಿತ ಮತ್ತು ಕಡಿಮೆ ತೂಕದ ಮಕ್ಕಳು ಜನನ ಆಗ್ತಾ ಇರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡಿದೀವಿ. ಬಟ್ ಅದಕ್ಕೆ ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಪಾವರ್ಟಿ. ಸೊ ಅದಕ್ಕೆ ಪ್ರಮುಖ ಕಾರಣ ಅಂತಕ್ಕಂಥದ್ದು ಬಡತನ. ಮತ್ತೆ there is also need to improve access to education, skill training and employment. ಸೊ ಇದ್ರೊಂದಿಗೆ ಅಂದ್ರೆ ಬರೀ ಏಜ್ ನ ಇಂಪ್ರೂವ್ ಮಾಡ್ಬಿಟ್ರೆ ಸಾಕೋಗೋದಿಲ್ಲ, ಅದರೊಂದಿಗೆ ಅವರನ್ನ ಬಡತನದಿಂದ ಆಚೆ ತರಲಿಕ್ಕೆ ವ್ಯವಸ್ಥೆಗಳನ್ನ ಮಾಡಬೇಕು, ಮತ್ತೆ ಅವ್ರಿಗೆ ಶಿಕ್ಷಣ, ಕೌಶಲ್ಯ ತರಬೇತಿ ಮತ್ತು ಅವ್ರಿಗೆ ಉದ್ಯೋಗಗಳನ್ನ ನೀಡ್ತಕ್ಕಂತ ಎಲ್ಲಾ ಅವಕಾಶಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಬರೀ ಮ್ಯಾರೇಜ್ ಏಜ್ ನ ಇನ್ಕ್ರೀಸ್ ಮಾಡಿದ್ರೆ ಅವ್ರಿಗಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಈ ಗರ್ಲ್ಸ್ ಇನ್ ಪರ್ಸ್ಯೂವಿಂಗ್ ಹೈಯರ್ ಎಜುಕೇಶನ್ ಕಡಿಮೆ ಆಗ್ತಾ ಇದೆ, ಸೊ ಬಿಕಾಸ್ ಆಫ್ ಲಾಟ್ ಆಫ್ ಬ್ಯಾರಿಯರ್ಸ್. ಅದಾದ್ಮೇಲೆ it is also important to ensure safe environment free from the constant threat of rape and sexual assault. So which is the reason why girls are married off early. ಅಂದ್ರೆ ಈ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇಲ್ಲ, ಮತ್ತೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ನಿರಂತರದ ಬೆದರಿಕೆಯಿಂದ, ಸೊ ಈ ತರ ಅಸುರಕ್ಷಿತವಾದ ವಾತಾವರಣಗಳನ್ನು ಇರುವುದರಿಂದ ಹುಡುಗಿಯರನ್ನು ಮೊದಲೇ ಮದುವೆ ಮಾಡಲಾಗ್ತಾ ಇದೆ. ಸೊ ಎಲ್ಲಾ ಥ್ರೆಟ್ಸ್ ಇರೋದ್ರಿಂದ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಆದಷ್ಟು ಬೇಗ ಮದುವೆ ಮಾಡ್ತಕ್ಕಂಥ ಪದ್ಧತಿ ಇರುತ್ತೆ. ಸೊ ಅದಾದ್ಮೇಲೆ ಸ್ಟೆಪ್ಸ್ ಮಸ್ಟ್ ಆಲ್ಸೋ ಬಿ ಟೇಕನ್. ಸೊ ಅದರೊಂದಿಗೆ ಈ ಅರ್ಲಿ ಪ್ರೆಗ್ನೆನ್ಸೀಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಯೋಜನೆಗಳನ್ನ ತೆಗೆದುಕೊಳ್ಬೇಕು. ಅಂದ್ರೆ ಈ ಕುಟುಂಬದ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್ ಅಂತ ಏನ್ ಕರಿತೀವಿ, ಸೊ ಅದಕ್ಕೆ ಏನ್ ತಗೊಳ್ಬೇಕಂದ್ರೆ ಎಕ್ಸ್ಟೆಂಡಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಅಂಡ್ ರೀಪ್ರೊಡಕ್ಟಿವ್ ಹೆಲ್ತ್ ಸಪೋರ್ಟ್. ಅಂದ್ರೆ ಅವ್ರು ಎಷ್ಟೇ ಬೇಗ ಮದುವೆ ಆದ್ರು, ಐ ಮೀನ್ ಟು ಸೇ ಅಕಾರ್ಡಿಂಗ್ ಟು ಲೀಗಲ್ ನಾರ್ಮ್ಸ್ ಏನಿರುತ್ತೋ ಅಷ್ಟೇ ಲೀಗಲ್ ನಾರ್ಮ್ಸ್ ಅಲ್ಲೂ ಮದುವೆ ಆದ್ರೂ ಕೂಡ ಸೊ ಅವ್ರಿಗೆ ಅರ್ಲಿ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಯಾಕಂದ್ರೆ ಸೊ ನಾವು ನೋಡಿದ್ವಿ ಸ್ಟಂಟಿಂಗ್, ಲೋ ವೇಟ್ ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಅರ್ಲಿ ಪ್ರೆಗ್ನೆನ್ಸಿಯಿಂದ ಆಗುತ್ತೆ. ಸೊ ಆರಂಭಿಕ ಗರ್ಭಧಾರಣೆಯನ್ನು ಪರಿಹರಿಸಲು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಸೊ ಅವರು ಆ ಒಂದು ಪ್ರೆಗ್ನೆನ್ಸಿಗೆ ಆ ಅರ್ಲಿ ಏಜ್ ಅಲ್ಲಿ ರೆಡಿ ಆಗಿರೋದಿಲ್ಲ. ಸೊ they will not be prepared for pregnancy. that is the reason why delaying the first birth, ಆ ಒಂದು ಮೊದಲ ಜನ್ಮ ಏನಿರುತ್ತೆ ಅದನ್ನ ನಾವು ವಿಳಂಬ ಮಾಡ್ಬೇಕಾಗತ್ತೆ. ಸೊ ಇದು ಕೂಡ ಬರೀ ಏಜ್ ನ ಎಕ್ಸ್ಟೆಂಡ್ ಮಾಡೋದ್ರಿಂದ ಅದೊಂದೇ ಸಾಕಾಗೋದಿಲ್ಲ. ಸೊ ಅರ್ಲಿ ಪ್ರೆಗ್ನೆನ್ಸಿ ಆಲ್ಸೋ ಹ್ಯಾಸ್ ಟು ಬಿ reduced or slow down. So will the new proposal make women more vulnerable? So ಈ ಹೊಸ ಪ್ರಸ್ತಾಪವು ಮಹಿಳೆಯರನ್ನ ಹೆಚ್ಚು ದುರ್ಬಲಗೊಳಿಸುತ್ತದೆಯೇ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಬಿಕಾಸ್ ರೀಸೆಂಟ್ ಆಗಿ ಒಂದು ಸರ್ವೆ ಆಗಿದೆ, ಅದನ್ನ ನಾವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನಂಬರ್ 5 ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕ್ಸ್ ನ ನಿಮ್ ಜೊತೆ ಡಿಸ್ಕಸ್ ಮಾಡಿದೀವಿ. ರಾಷ್ಟ್ರೀಯ ಕೌಟುಂಬಿಕ ಆರೋಗ್ಯ ಸಮೀಕ್ಷೆ 5 2019-21 ಪ್ರಕಾರ 23.3% of women aged 20 to 24 years married before the age of 18. ಅಂದ್ರೆ
ಈಗ ಅಂದ್ರೆ ಪ್ರಸ್ತುತವಾಗಿ ಅವ್ರಿಗೆ 20ರಿಂದ 24 ವರ್ಷ ವಯಸ್ಸಿನಿರ್ತಕ್ಕಂತ ಹೆಣ್ಮಕ್ಳಲ್ಲಿ ಸರ್ವೆ ಮಾಡಿದ ಪ್ರಕಾರ 23.3% ಹೆಣ್ಣು ಮಕ್ಕಳು 18 ವರ್ಷಕ್ಕಿಂತ ಮೊದಲೇ ವಿವಾಹವಾಗಿದ್ದಾರೆ. ಅಂದ್ರೆ ಮುಂಚೆ ಇದ್ದಂತ ಕಾನೂನು 18 ವರ್ಷದ ನಂತರ ಮದುವೆ ಆಗ್ಬೇಕು ಅಂತ. ಬಟ್ ಈ ಸರ್ವೆಯಲ್ಲೇ ನಾವು ನೋಡ್ತಾ ಇರೋದು 18 ವರ್ಷಕ್ಕಿಂತ ಮೊದಲೇನೆ 23%. 23% ಅಂದ್ರೆ ಇಟ್ ಇಸ್ ಅ ಬಿಗ್ ನಂಬರ್. ಸೊ ವಿಚ್ ಶೋಸ್ ದಟ್ ಈ Prohibition of Child Marriage Act 2006 has not been successful in preventing child marriages. ಸೊ ಇವಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನಿದೆ, ಸೊ ಇದು ಯಶಸ್ವಿ ಆಗಿಲ್ಲ ಅಂತ ಇದರಿಂದ ನಮ್ಗೆ ಆರಾಮಾಗಿ ತಿಳಿದು ಬರುತ್ತೆ. ಅದರಿಂದ ಸೊ ಇನ್ಕ್ರೀಸಿಂಗ್ ದಿ ಲೀಗಲ್ ಏಜ್ ಅಟ್ ದಿ ಮ್ಯಾರೇಜಸ್ ಫಾರ್ ಗರ್ಲ್ಸ್ ಏನಾಗ್ತಾ ಇದೆ ಅಂದ್ರೆ, ಸೊ ಇಟ್ ಈಸ್ ಅಂಡರ್ ಏಜ್ ಅಂಡ್ ರೆಂಡರ್ ದೆಮ್ ವಿತೌಟ್ ಲೀಗಲ್ ಪ್ರೊಟೆಕ್ಷನ್. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಅರ್ಲಿಯರ್ ಇದ್ದಿದ್ದು 18 ಇಯರ್ಸ್. ಸೊ 18 ಇಯರ್ಸ್ ಆದ್ಮೇಲೆ ಅವರು ಲೀಗಲಿ ಮ್ಯಾರೇಜ್ ಆಗ್ಲಿಕ್ಕೆ ಒಂದು ಕಾನೂನಿನ ಮುಖಾಂತರ ಅವ್ರಿಗೆ ಪ್ರೊಟೆಕ್ಷನ್ ಇರ್ತಾ ಇತ್ತು. ಈ ಅಂಡರ್ 18 ಇರೋವಾಗ್ಲೇನೆ 23.3% ಅಷ್ಟು ಜನ 18 ಇಯರ್ಸ್ ಗಿಂತ ಮೊದಲೇ ಮದುವೆ ಆಗಿದ್ದಾರೆ. ಇಮ್ಯಾಜಿನ್, ಲೆಟ್ಸ್ ಸೇ ನಾವು 21 ಇಯರ್ಸ್ಗೆ ಇದನ್ನೇನಾದ್ರೂ ಪುಷ್ ಮಾಡಿದ್ರೆ ಇಮ್ಯಾಜಿನ್ ಈ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗ್ಬೋದು. ಸೊ ಯಾವಾಗ ಅವರು ಮ್ಯಾರೇಜ್ ಏನಿರುತ್ತೆ ಅಂದ್ರೆ 21 ವರ್ಷಕ್ಕಿಂತ ಅವರು ಮುಂಚೆನೆ ಮದುವೆ ಆಗಿದ್ರೆ ಅವ್ರಿಗೆ ಕಾನೂನು ರಕ್ಷಣೆ ಇರೋದಿಲ್ಲ. ಸೊ ಇದು ಒಂದು ಥ್ರೆಟ್ ಆಗ್ಬೋದು ಅಂತ ಈ ಆರ್ಟಿಕಲ್ ಮುಖಾಂತರ ತಿಳಿಯಪಡಿಸಲಾಗ್ತಾ ಇದೆ. ಸೊ ಅದರಿಂದ ಅವರು ತುಂಬಾ ವಲ್ನರಬಲ್ ಆಗ್ತಾರೆ. ಯಾಕಂದ್ರೆ ಯು ಕ್ಯಾನ್ ಸಿ 23% ಈವನ್ ನೌ ಇಟ್ ಈಸ್ ಟೂ ಬಿಗ್. 18 ಇರುವಾಗೆ 23% ಇರುವಾಗ ಅದು 21 ಆದಾಗ ಇನ್ನೂ ಹೆಚ್ಚಿನ ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಕ್ಕಂತ ಎಲ್ಲ ಚಾನ್ಸಸ್ ಇದೆ ಅಂತ ಈ ಆರ್ಟಿಕಲ್ ಮುಖಾಂತರ ತಿಳಿಸಲಾಗ್ತಾ ಇದೆ. ಹಾಗಿದ್ರೆ ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದ ಡೇ. ಸೊ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಪಾರ್ಟ್, ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 31 ಪಾರ್ಟ್ 2. ಪಾರ್ಟ್ 1 ಅಲ್ಲಿ 2 ಕ್ವೆಶ್ಚನ್ಸ್ ಕೊಟ್ಟಿರ್ತೀವಿ, ಪಾರ್ಟ್ 2 ಅಲ್ಲಿ 2 ಕ್ವೆಶ್ಚನ್ಸ್ ಇರುತ್ತೆ. ಸೊ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದಿ ಆಪ್ಷನ್ಸ್ ಅಂಡ್ ಗಿವ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 3 and this is question number 4. Pause the video, go through the options and give us the answer. So ಇಲ್ಲಿಗೆ ಇವತ್ತಿನ ಎಲ್ಲಾ ಆಕ್ಟಿವಿಟೀಸ್ ಕಂಪ್ಲೀಟ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.